ಆತ್ಮೀಯರೇ ನಮಸ್ಕಾರ. ಪರಿವಾರ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ಮಣಿಕಂಠ ಸೂರ್ಯ. ಮಹಾಕುಂಭಮೇಳ ಜನವರಿ 13, 2025ರಿಂದ 26 ಫೆಬ್ರವರಿ 2025ರವರೆಗೆ. ಈ ವಿಚಾರ ತಿಳ್ಕೊಳ್ಳೋಕೆ ಮೊದಲು ಪರಿವಾರ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ಆತ್ಮೀಯರೇ, ಮಹಾಕುಂಭಮೇಳವು ಎಲ್ಲ ಕುಂಭಮೇಳಗಳಲ್ಲಿ ಅತ್ಯಂತ ದೊಡ್ಡ ಹಾಗೂ ಮಂಗಳಕರವಾಗಿದೆ. ಪ್ರಯಾಗ್ರಾಜ್ನಲ್ಲಿ ಪ್ರತಿ 144 ವರ್ಷಗಳಿಗೊಮ್ಮೆ ಸಂಭವಿಸುತ್ತದೆ. ಪ್ರತಿ 12 ವರ್ಷಗಳಿಗೊಮ್ಮೆ ಅರ್ಧ ಕುಂಭಮೇಳವು 4 ಸ್ಥಳಗಳಲ್ಲಿ ನಡೆಯುತ್ತದೆ. ಪ್ರಯಾಗ್ರಾಜ್, ಹರಿದ್ವಾರ್, ನಾಸಿಕ್ ಹಾಗೂ ಉಜ್ಜಯಿನಿಯಲ್ಲಿ ಇದು ನಡೆಯುವ ಹಬ್ಬ. ಮಹಾಕುಂಭಮೇಳ 2025 ಜನವರಿ 26ರಿಂದ ಫೆಬ್ರವರಿ 26, 2025ರವರೆಗೆ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತೆ. ಈ ಮಹಾಕುಂಭಮೇಳ ವಿಶ್ವದ ಅತಿ ದೊಡ್ಡ ಮಹತ್ವದ ಧಾರ್ಮಿಕ ಕೂಟಗಳಲ್ಲಿ ಒಂದಾಗಿದೆ. ಪ್ರಪಂಚಾದ್ಯಂತ ಲಕ್ಷಾಂತರ ಯಾತ್ರಿಕರು ಮತ್ತು ಪ್ರವಾಸಿಗರು ಇಲ್ಲಿ ಪಾಲ್ಗೊಳ್ಳುತ್ತಾರೆ. ಮಹಾಕುಂಭಮೇಳದಲ್ಲಿ ಭಾಗವಹಿಸುವುದು ಒಂದು ರೋಮಾಂಚನಕಾರಿ ಅನುಭವ. ಕುಂಭಮೇಳದ ಆಚರಣೆಗಳು ನಿಮ್ಮನ್ನು, ನಮ್ಮನ್ನು, ಆಧ್ಯಾತ್ಮಿಕ ಜ್ಞಾನವನ್ನು, ಜೊತೆಗೆ ಧಾರ್ಮಿಕ ಸಂಪ್ರದಾಯವನ್ನು ಗೌರವಿಸುವುದು. ಇದರ ಜೊತೆಗೆ ಒಂದು ವಿಶೇಷ ಅಂದರೆ ಇದು ಭಾರತದ ಶ್ರೀಮಂತ ಪರಂಪರೆ. ಸ್ನೇಹಿತರೆ, ಮಹಾಕುಂಭಮೇಳವು ಆಚರಣೆಗಳ ಮಹಾಸಭೆ. ತನು, ಮನ, ಧನ ಸ್ನಾನದ ಸಮಾರಂಭ. ಇದು ತ್ರಿವೇಣಿ ಸಂಗಮದಲ್ಲಿ ನಡೆಯುವ ಪವಿತ್ರ ಆಚರಣೆ. ಇದರಲ್ಲಿ ಕೋಟ್ಯಾಂತರ ಭಕ್ತರು ಸೇರುತ್ತಾರೆ. ಇದು ನೀರಿನಲ್ಲಿ ಮುಳುಗಿ ತನ್ನ ಎಲ್ಲ ಪಾಪಗಳನ್ನು ಶುದ್ಧೀಕರಿಸುವ ನಂಬಿಕೆ. ದಾನ ಹಾಗೂ ಅರ್ಪಣೆ, ನಿಸ್ವಾರ್ಥ ಸೇವೆ, ಜೊತೆಗೆ ತಾವು ಸಂಪಾದಿಸಿದ ಪುಣ್ಯಗಳನ್ನು ತಮ್ಮ ಪಿತೃಗಳಿಗೆ ಅರ್ಪಿಸಿ ಅವರಿಗೆ ಮುಕ್ತಿ ಕೊಡಿಸುವುದು ಅನ್ನೋ ಭಾವ ಇದರಲ್ಲಿದೆ. ಇನ್ನೊಂದು ಸ್ವಾರಸ್ಯಕರವಾದ ಕತೆ, ಅದು ಕುಂಭಮೇಳಕ್ಕೆ ಸಂಬಂಧಪಟ್ಟ ಕತೆ. ಅದೇನೆಂದರೆ ದೇವರು ಹಾಗೂ ದಾನವರು ಅಮೃತ ಕಳಸಕ್ಕೆ ಸಂಬಂಧಪಟ್ಟ ಕತೆ. ಸಮುದ್ರ ಮಥನ. ಆಗ ದೇವ ದಾನಾದಿಗಳು ಒಟ್ಟಿಗೆ ಸೇರಿ ಸಮುದ್ರ ಮಂಥನ ಮಾಡಿದ್ರು. ಆಗ ಮೊದಲು ಬಂದದ್ದು ಹಾಲಾಹಲ ಅಂದರೆ ವಿಷ. ಅದನ್ನು ಲಯಕಾರಕನಾದ ಶಿವನೇ ಸ್ವೀಕರಿಸಿದ. ತಾಯಿ ಜಗನ್ಮಾತೆ ಶಿವನ ಕುತ್ತಿಗೆಯಲ್ಲಿ ಅದನ್ನು ಹಿಡಿದಿಟ್ರು. ಶಿವ ನೀಲಕಂಠನಾದ. ನಂಜನ್ನು ಕುಡಿದ ಶಿವ ನಂಜುಂಡೇಶ್ವರನಾದ. ಅದರ ಕೆಲವು ಹನಿಗಳು ಬಿದ್ದ ಸ್ಥಳಗಳಲ್ಲಿ ನದಿಗಳು. ಅದರಲ್ಲಿ ಮುಳುಗಿದ್ರೆ ಪಾಪಗಳು ನಾಶವಾಗಿ ಹೋಗುತ್ತೆ ಅನ್ನೋ ನಂಬಿಕೆ. ಅಷ್ಟೇ ಅಲ್ಲ, ಹಿಂದೂ ಸನಾತನ ಧರ್ಮಕ್ಕೆ ಲಯಕಾರಕನಾದ ಶಿವನು ಸ್ವತಃ ವಿಷವನ್ನು ಕುಡಿದು ಜಗತ್ತನ್ನು ಉಳಿಸಿದ ಶಿವನಿಗೆ ಶಿವಭಕ್ತರು ಆಚರಿಸುವ ಹಬ್ಬ ಅಂತ ಕೂಡ ಹೇಳಲಾಗುತ್ತೆ. ಹಾಗೆ ಈ ಕುಂಭಮೇಳದ ಪ್ರಮುಖ ಆಕರ್ಷಣೆ ಅಂದರೆ ಅಲ್ಲಿಗೆ ಬರುವ ನಾಗಸಾಧುಗಳು ಹಾಗೂ ಅಗೋರಿಗಳು. ಅವರೆಲ್ಲ ಹಾಲಾಹಲ ವಿಷ ಕುಡಿದ ಶಿವನ ಆರಾಧಕರು. ಇಲ್ಲಿಗೆ ದೇಶದ ನಾನಾ ಭಾಗಗಳಿಂದ ಸಾಧುಗಳು, ಸಂತರು, ಸನ್ಯಾಸಿಗಳು, ಮಠಾಧೀಶರು, ಸರ್ವಸಂಘ ಪರಿತ್ಯಾಗಿಗಳು, ಅಷ್ಟೇ ಅಲ್ಲ ದೇಶ ವಿದೇಶಗಳ ಆಸ್ತಿಕರು ಈ ಕುಂಭಮೇಳದಲ್ಲಿ ಭಾಗವಹಿಸ್ತಾರೆ. ಇಲ್ಲಿ ಬರೋ ನಾಗ ಸಾಧುಗಳಿಗೆ ದಿಕ್ಕುಗಳೇ ಅಂಬರ, ಬೂದಿಯೇ ಆಭರಣ. ಶಿವಭಕ್ತರ ಪಡೆ. ಎಲ್ಲೆಲ್ಲೂ ಹರ ಹರ ಮಹಾದೇವ, ಭಂ ಭಂ ಭೋಲೆ ಭೋಲೆನಾಥ್, ಶಂಭೋ ಶಂಕರ, ಅಲಕ್ ನಿರಂಜನ್. ಅವರ ಘೋಷಗಳು ನಿಜಕ್ಕೂ ನೋಡೋದಕ್ಕೆ ಅದೃಷ್ಟ ಮಾಡಿರಬೇಕು, ಜನ್ಮ ಜನ್ಮದಲ್ಲಿ ತಪಸ್ಸು ಮಾಡಿರಬೇಕು.
ಸ್ನೇಹಿತರೆ, ಕುಂಭಮೇಳ ಅಂದರೆ ಅದೆಷ್ಟೋ ಜನ ಇವತ್ತಿಗೂ ಅಂದ್ಕೊಂಡಿದ್ದಾರೆ ಅದು ನಾಗ ಸಾಧುಗಳು, ಅಘೋರಿಗಳು, ಸನ್ಯಾಸಿಗಳು, ಸರ್ವ ಸಂಘ ಪರಿತ್ಯಾಗಿಗಳ ಮೇಳ ಅಂತ. ನಿಜವಾಗಿಯೂ ಅದಲ್ಲ. ಅದು ಎಲ್ಲರ ಅಂದರೆ ನಿಮ್ಮೆಲ್ಲರ ಸನಾತನ ಹಿಂದೂ ಧರ್ಮವನ್ನು ಆಚರಿಸುವ ಹಬ್ಬ. ಕುಂಭಮೇಳದ ಹಬ್ಬದಲ್ಲಿ ಭಾಗವಹಿಸಲು ಪ್ರಯತ್ನ ಪಡೋಣ, ಭಾಗವಹಿಸೋಣ. ನೋಡ್ತಾ ಇರಿ ಪರಿವಾರ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಮಸ್ಕಾರ.